ಎಲ್ರಿಗೂ ನಮಸ್ಕಾರ. ಮದುವೆಯಾದ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇರುವುದರಿಂದ ಬಹಳಷ್ಟು ಜನಕ್ಕೆ ಮಕ್ಕಳ ಆಗ್ತಾ ಇರೋದಿಲ್ಲ ಅಂತ ಬಹಳಷ್ಟು ಜನ ಬಹಳಷ್ಟು ಟೆನ್ಷನ್ ತಗೋತಾ ಇರ್ತಾರೆ. ಸೊ ಅವರೆಲ್ಲ ಟೆನ್ಷನ್ ತಗೋಬಾರ್ದಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಅವರು ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದವರು ಉಳ್ಳಾಗಡ್ಡಿಯ ಬೀಜಗಳನ್ನು ತಂದು 5 ಗ್ರಾಂ ಉಳ್ಳಾಗಡ್ಡಿ ಬೀಜವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ 10 ಗ್ರಾಂ ಬೆಲ್ಲವನ್ನು ಅದರಲ್ಲಿ ಮಿಶ್ರಣ ಮಾಡಿ. 5 ಗ್ರಾಂ ಉಳ್ಳಾಗಡ್ಡಿಯ ಬೀಜ ಮತ್ತು 10 ಗ್ರಾಂ ಬೆಲ್ಲವನ್ನು ಮಿಶ್ರಣ ಮಾಡಿ ಡೈಲಿ ನೈಟ್ ಊಟದ ನಂತರ ಸೇವಿಸಿದ ನಂತರ 1 ಗ್ಲಾಸ್ ಹಾಲನ್ನು ಸೇವಿಸ್ತಾ ಬಂದಲ್ಲಿ ಉಳ್ಳಾಗಡ್ಡಿಯ ಬೀಜ 5 ಗ್ರಾಂ 10 ಗ್ರಾಂ ಬೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಸೇವಿಸ್ತಾ ಬಂದಲ್ಲಿ ನಂತರ 1 ಗ್ಲಾಸ್ ಹಾಲನ್ನು ಸೇವಿಸ್ತಾ ಬಂದಲ್ಲಿ ಇವರು ಸತತವಾಗಿ 3 ತಿಂಗಳು ಸೇವಿಸ್ತಾ ಬಂದಲ್ಲಿ 100% 15 million to greater than 200 million sperm count increase ಆಗುತ್ತೆ. ಸ್ಪರ್ಮ್ ಕೌಂಟ್ ಸ್ಟ್ರೆಂತ್ ಹೆಚ್ಚಾಗತ್ತೆ ಮತ್ತು 100% ಮಕ್ಕಳು ಆಗೇ ಆಗ್ತಾರೆ. ಯಾವುದೇ ರೀತಿಯ ಡೌಟ್ ಬೇಡ. ಅಥವಾ ನಿಮಗೆ ಇದು ಮಾಡಕ್ ಆಗಲ್ವಾ ಅಂದ್ರೆ ಎರಡನೇ ವಿಧಾನ, ನೀವು ಕಬ್ಬಿನ ಹಾಲು ಎಲ್ಲಾ ಕಡೆ ನೋಡಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸಿಗತ್ತೆ. ಕಬ್ಬಿನ ಹಾಲು 1 ಗ್ಲಾಸ್ ಕಬ್ಬಿನ ಹಾಲು ಮತ್ತು ಅದರಲ್ಲಿ ಸ್ವಲ್ಪ ಸುಣ್ಣ ಎಷ್ಟು ಹಾಕ್ಬೇಕಂದ್ರೆ ಒಂದು ಕಾಳಿನಷ್ಟು, ಎಷ್ಟು ಗೋಧಿಯ ಕಾಳು ಇರುತ್ತಲ್ಲ ಅದಷ್ಟು ಸ್ವಲ್ಪ ದಪ್ಪಗಿದಷ್ಟು ಸುಣ್ಣವನ್ನು 1 ಗ್ಲಾಸ್ ಕಬ್ಬಿನ ಹಾಲಿನಲ್ಲಿ ಸ್ವಲ್ಪ ಸುಣ್ಣವನ್ನು ಬೆರೆಸಿ ಸತತವಾಗಿ ನೀವು ಊಟದ ನಂತರ ಯಾವುದೇ ಟೈಮ್ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು, ಸತತವಾಗಿ 3 ತಿಂಗಳು ಸೇವಿಸ್ತಾ ಬಂದಲ್ಲಿ 100% ನಿಮಗೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಗ್ರೇಟರ್ ದನ್ 15 ಮಿಲಿಯನ್ ಟು ಗ್ರೇಟರ್ ದನ್ 200 ಮಿಲಿಯನ್ ಕಿಂತ ಹೆಚ್ಚಾಗುತ್ತೆ. ಮತ್ತೆ ನಿಮಗೆ 100% ಮಕ್ಕಳು ಆಗೇ ಆಗುತ್ತೆ. ಇದರಿಂದ ನಮಗೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ, ಫೇಸ್ ಗ್ಲೋ ಆಗುತ್ತೆ, ಮುಖದ ಮೇಲೆ ಟ್ಯಾನ್ ಹೋಗುತ್ತೆ. ಮತ್ತೆ ನಮಗೆ ಎಲ್ಲೆಲ್ಲಿ ಜಾಯಿಂಟ್ ಪೇನ್ ಇರುತ್ತಲ್ಲ, ಬಹಳಷ್ಟು ಜನಕ್ಕೆ ಜಾಯಿಂಟ್ ಪೇನ್ ಇರುತ್ತೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಲಿಂದ. ಸೊ ನಾವು ಕಬ್ಬಿನ ಹಾಲು ಮತ್ತು ಸುಣ್ಣವನ್ನು ಸೇವಿಸೋದ್ರಿಂದ ನಮಗೆ ಜಾಯಿಂಟ್ ಪೇನ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಗೆ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ ಮತ್ತು ನಮಗೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಫೇಸ್ ಮೇಲೆ ಗ್ಲೋ ಬರುತ್ತೆ, ನಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ನಮ್ಮ ಫುಲ್ ಡಿಹೈಡ್ರೇಷನ್ ಬಾಡಿ ಎಲ್ಲ ರೀಹೈಡ್ರೇಷನ್ ಆಗುತ್ತೆ. ಇದರಿಂದ ಬಹಳ ಯೂಸ್ಫುಲ್ ಆಗುತ್ತೆ. ಏನು ಆಗ್ತದೋ ಬಿಡ್ತದೋ ಬಟ್ ನಿಮಗೆ ಸ್ಪರ್ಮ್ ಕೌಂಟ್ 100% ಇನ್ಕ್ರೀಸ್ ಆಗುತ್ತೆ. ಮತ್ತು ನಿಮಗೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿನ ಸಲುವಾಗಿ ನಿಮ್ಗೆ ಮಕ್ಕಳು ಆಗ್ತಾ ಇಲ್ಲ ಅಂತಂದ್ರೆ 100% ನಿಮ್ಗೆ ಮಕ್ಕಳು ಆಗೇ ಆಗುತ್ತೆ. ಯಾವುದೇ ರೀತಿಯಿಂದ ಡೌಟ್ ಬೇಡ. ಇವು 2 ವಿಧಾನದಲ್ಲಿ ಯಾವ್ದಾದ್ರು ಒಂದು ವಿಧಾನ ಸತತವಾಗಿ 3 ತಿಂಗಳು ಬಿಟ್ಟು ಬಿಡದೆ 3 ತಿಂಗಳು ಮಾಡುತ್ತಾ ಬಂದಲ್ಲಿ 100% ನಿಮಗೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಮಕ್ಕಳು ಆಗೇ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.